ನಿನ್ನ ಮನ ನೊಂದಂತ ಸ್ಥಿತಿಗೆ ಇರುವಂತ ಬಿಡುಗಡೆ ಎಲ್ಲಿದೆ ಗೊತ್ತಾ? ದೇವರ ಮಹಿಮೆಯಲ್ಲಿದೆ. ಆ ಬೆಟ್ಟಕ್ಕೆ ನೀನು ಹೋಗ್ಬೇಕು. ಒಂದ್ ಕಡೆ ಓದ್ತಾ ಇದ್ದೆ, ಇಫ್ ವಿ ಡೋಂಟ್ ಸಿ ದ ಗ್ಲೋರಿ ಆನ್ ದ ಮೌಂಟೇನ್ ವಿ ವಿಲ್ ನೆವರ್ ಬಿ ಏಬಲ್ ಟು ಫೇಸ್ ಡಿಸ್ಕರೇಜ್ಮೆಂಟ್ ಇನ್ ವ್ಯಾಲಿ. ಅಂದ್ರೆ ಅರ್ಥ, ಒಂದು ವೇಳೆ ಬೆಟ್ಟದಲ್ಲಿ ನಾವು ದೇವರ ಮಹಿಮೆಯನ್ನ ಕಾಣಲಿಲ್ಲ ಅಂದ್ರೆ ಕಾಲುವೆಗೆ ಬಂದಾಗ ಜನರನ್ನ ನೋಡಿ ನಮಗೆ ನಿರಾಶೆ ಆಗ್ಬಿಡುತ್ತೆ. ಮೋಶೆಗೆ ಜನರ ಹತ್ರ ಎಲ್ಲ ಬೇಸರ ಆದಾಗ ಯಾಕೆ ದೇವರವನ್ನ ಬೆಟ್ಟಕ್ಕೆ ಕರೀತಿದ್ರು ಅಂದ್ರೆ, ಈ ಜನರು ದ್ರೋಹಿಗಳೇ. ಬೈಬಲ್ ಓದ್ ನೋಡ್ರಿ, ಮೋಶೆ ಹೇಳ್ತಾನೆ, ದ್ರೋಹಿಗಳೇ, ಆಜ್ಞೆ ಕೇಳಿದವರು, ಮೊಂಡ್ರು, ಅವ್ರಗಳ ಹತ್ರ ಸೇವೆ ಮಾಡಕ್ಕಾಗಲ್ಲ. ಆದ್ರೆ ಅವನ ಸೇವೆ ಹೆಂಗ್ ಮಾಡಕ್ ಸಾಧ್ಯ? ದೇವರ ಮಹಿಮೆ ಅವನಿಗೆ ಪ್ರಕಟ ಆಗ್ಬೇಕು. ನಿಮಗೆ ಮುಂದಿನ ದಿವಸಗಳಲ್ಲಿ ಸೇವೆ ಮಾಡಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ರೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮಹಿಮೆ ದೇವರ ಮುಖದಲ್ಲಿದೆ. ಅಲ್ಲಿ ಸೇವೆಯನ್ನ ಮಾಡುವವನು ಮಾತ್ರನೇ ಕಾಲುವೆಯಲ್ಲಿರುವಂತ ಜನರುಗಳನ್ನು ಎದುರಿಸ್ಲಿಕ್ಕೆ ಸಾಧ್ಯ.